ದಾವಣಗೆರೆಯಲ್ಲಿ ಭದ್ರಾ ನೀರಿಗೆ ಆಗ್ರಹಿಸಿ ರೈತ ಒಕ್ಕೂಟದಿಂದ ಇಂದು ದಾವಣಗೆರೆ ಬಂದ್ಗೆ ಕರೆ ನೀಡಲಾಗಿದೆ. ರೈತ ಮುಖಂಡರು ಬೆಳಗ್ಗೆ 8 ಗಂಟೆಯಿಂದ ಹೋರಾಟಕ್ಕಿಳಿದಿದ್ದಾರೆ. ರೈತ ಒಕ್ಕೂಟದ ನಾಯಕರು ಖಾಸಗಿ ಬಸ್ ವ್ಯಾಪಾರಸ್ಥರಿಗೆ ಸೇರಿ ಹಲವರಿಗೆ ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ನಡೆದ ಇಡಿ ದಾಳಿ ಅಂತ್ಯಗೊಂಡಿದೆ. ಪಶುವೈದ್ಯಾಧಿಕಾರಿ ನೇಮಕಾತಿ ಅಕ್ರಮದ ಆರೋಪದಡಿ ಸುಮಾರು 9 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ. ಈ ವೇಳೆ ಮನೆಯಲ್ಲಿದ್ದ ಕೆಲವು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕಲಬುರಗಿಯಲ್ಲಿ ಕಲಬೆರಕೆ ರಸಗೊಬ್ಬರ ಮಾರಾಟ ಮಾಡಿ ಅನ್ನದಾತರಿಗೆ ಮೋಸ ಮಾಡುತ್ತಿರೋ ಆರೋಪ ಕೇಳಿಬರುತ್ತಿದೆ. ಶಿವಶರಣಪ್ಪ ಎನ್ನುವವರಿಗೆ ಸೇರಿದ ಗೋಡೌನ್ ಲೀಸ್ ಪಡೆದು ಅಬ್ದುಲ್ ಅಜೀಜ್ ಎಂಬುವವರು ಕ್ರಿಪಕು, ಕೋರ್ಮಂಡಲ್, ಆರ್ಎಫ್ಸಿಎಲ್ ಸೇರಿ ಇತರೆ ಕಂಪನಿಯ ಹೆಸರಿನ ಯೂರಿಯಾ ಜೊತೆಗೆ ಕಳಪೆ ರಸಗೊಬ್ಬರ ಮಿಶ್ರಣ ಮಾಡಿ ಮಾರಾಟ ಮಾಡುತ್ತಿದ್ದಾರಂತೆ. ವೈಟ್ ಬ್ಯಾಗ್ನಲ್ಲಿ 45 ಕೆಜಿ ಕಲಬೆರಕೆ ಗೊಬ್ಬರ ಪ್ಯಾಕ್ ಮಾಡಿ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ರೈತರಿಗೆ ಮಾರಾಟ ಮಾಡುತ್ತಿದ್ದಾರೆ. ಕೆಪಿಎಸ್ ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಲು ಸರ್ಕಾರ ಪ್ಲಾನ್ ಮಾಡುತ್ತಿದೆ. ರಾಜ್ಯದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಕೆಪಿಎಸ್ ಶಾಲೆಗಳಿವೆ. ಆದರೆ ಅನೇಕ ಜಿಲ್ಲೆಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಮುಂದಿನ ವರ್ಷದಿಂದ ಸ್ಕೂಲ್ ಬಸ್ ಸೌಲಭ್ಯ ಕೊಡಲು ತೀರ್ಮಾನಿಸಿದ್ದಾರೆ. ಸ್ಕೂಲ್ ಬಸ್ ಮಾತ್ರವಲ್ಲ, ಸ್ಯಾನಿಟರಿ ಪ್ಯಾಡ್ ಯಂತ್ರ ಅಳವಡಿಸುವ ಬಗ್ಗೆಯೂ ಭರವಸೆ ನೀಡಿದ್ದಾರೆ. ರಾಜ್ಯದಲ್ಲಿ ಒಂದಾದ ನಂತರ ಒಂದು ದರ ಏರಿಕೆಯಿಂದ ಜನ ಹೈರಾಣರಾಗಿದ್ದಾರೆ. ಸರಿಯಾದ ಸಮಯಕ್ಕೆ ಮಳೆ ಬಾರದ ಕಾರಣ ಸಕ್ಕರೆ, ಬೆಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಬೆಲೆ ಏರಿಕೆಯಾಯಿತು. ಇದೀಗ ಹೋಟೆಲ್ ಊಟ ಹಾಗೂ ಬೇಕರಿ ತಿನಿಸು ದರ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ನ್ಯೂಸ್ ಪೋಸ್ಟ್ ಜೊತೆ ಮಾತನಾಡಿದ ಹೋಟೆಲ್ ಸಂಘ ಮಾಹಿತಿ ನೀಡಿದೆ. ವಿಜಯಪುರದ ಹಿಟ್ನಳ್ಳಿ ಟೋಲ್ ಬಳಿ ವಿಕಲಚೇತನರ ಕಾರು ಉಚಿತವಾಗಿ ಬಿಡದಿದ್ದಕ್ಕೆ ವಿಕಲಚೇತನ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಬೀರಪ್ಪ ಅಂಡಗಿ ಆಕ್ರೋಶಿಸಿದ್ದಾರೆ. ಟೋಲ್ನಲ್ಲಿ ವಿಕಲಚೇತನ ಕಾರುಗಳಿಗೆ ಉಚಿತ ಹೊರ ಒಳ ಪ್ರವೇಶಕ್ಕೆ ಸರ್ಕಾರದಿಂದ ಆದೇಶವಿದೆ. ವಿಕಲಚೇತನರ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಬೀರಪ್ಪ ಅಂಡಗಿ ಕಾರು ಬಿಡದೆ ಟೋಲ್ ಸಿಬ್ಬಂದಿ ವಾಗ್ವಾದ ನಡೆಸಿದ್ದಾನೆ. ತಮಿಳುನಾಡಿಗೆ ನೀರು ಹರಿಸುವ ಮೂಲಕ ರಾಜ್ಯ ಸರ್ಕಾರ ಭರ್ತಿಯಾಗಿದ್ದ ಕಬಿನಿ ಡ್ಯಾಂ ಖಾಲಿ ಮಾಡಿರೋ ಆರೋಪ ಕೇಳಿಬರ್ತಿದೆ. ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರು ಪಕ್ಕದ ರಾಜ್ಯ ತಮಿಳುನಾಡಿಗೆ ಬಿಡಬೇಕು ಅಂತ ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸಿತ್ತು. ಆದರೆ ಆದೇಶಕ್ಕೂ ಮೀರಿ 13,500 ಕ್ಯೂಸೆಕ್ಸ್ ನೀರು ಬಿಡ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ. ಇದರಿಂದಾಗಿ ತಮಿಳುನಾಡು ಸರ್ಕಾರ ಹಿತ ಕಾಯಲು ಹೋಗಿ ರಾಜ್ಯ ಸರ್ಕಾರ ತುಂಬಿದ್ದ ಡ್ಯಾಂ ಸಂಪೂರ್ಣ ಖಾಲಿ ಮಾಡಿದೆ ಎನ್ನಲಾಗ್ತಿದೆ. ದೆಹಲಿಯಲ್ಲಿ ಇಂದು ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆ ನಡೆಯಲಿದೆ. ಮುಂದಿನ 15 ದಿನಗಳ ಕಾಲ ಕರ್ನಾಟಕವು ತಮಿಳುನಾಡಿಗೆ ಹರಿಸಬೇಕಾದ ನೀರಿನ ಬಗ್ಗೆ ಇಂದು ಚರ್ಚೆ ನಡೆಯಲಿದೆ. ಈಗಿನ ನೀರಿನ ಪ್ರಮಾಣದ ಆಧಾರದ ಮೇಲೆ ಮತ್ತೆ ನೀರು ಹರಿಸುವ ಶಿಫಾರಸು ನೀಡುವ ಸಾಧ್ಯತೆಯಿದೆ. ರಾಜಮೌಳಿ ಮಹೇಶ್ ಬಾಬು ಕಾಂಬಿನೇಷನ್ನ ವಾರಾಣಸಿ ಸಿನಿಮಾದ ಚಿತ್ರೀಕರಣ ಭರದಿಂದ ಸಾಗುತ್ತಿದ್ದು, ಬಹುತೇಕ ಕೊನೆಯ ಹಂತದ ಶೂಟಿಂಗಿಗೆ ಕಾಲಿಡುತ್ತಿದೆ ಚಿತ್ರತಂಡ. ರಾಜಮೌಳಿ ಸಿನಿಮಾವೆಂದರೆ ಬಿಡುಗಡೆ ಮೊದಲೇ ಭಾರಿ ಸದ್ದು ಮಾಡೋ ಸಿನಿಮಾ. ಜೊತೆಗೆ ಬಿಡುಗಡೆಗೆ ಮುಂಚೆಯೇ ಬಾಕ್ಸ್ ಆಫೀಸ್ ಸೇಫ್ ಆಗಿರುತ್ತದೆ. ಬಾಹುಬಲಿ, RRR ಬಳಿಕ ರಾಜಮೌಳಿ ಸಿನಿಮಾಗಳು ವಿದೇಶಗಳಲ್ಲೂ ಅಭಿಮಾನಿ ಬಳಗ ಸೃಷ್ಟಿಸಿದೆ. ಹೀಗಾಗಿ ವಾರಾಣಸಿ ಸಿನಿಮಾವನ್ನು ಬರೋಬ್ಬರಿ 50 ಭಾಷೆಗಳಲ್ಲಿ ಬಿಡುಗಡೆ ಮಾಡಲು ಚಿತ್ರತಂಡ ಮುಂದಾಗಿದೆ. ಲುಗು ಇಂಡಸ್ಟ್ರಿಯ ಮಾಸ್ ಮಹಾರಾಜ್ ರವಿತೇಜ ನಟನೆಯ ಇರುಮುಡಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಗಳಿಸುತ್ತಿದೆ. ಬಿಡುಗಡೆಯಾದ 2 ದಿನಗಳಲ್ಲೇ ಬರೋಬ್ಬರಿ 100 ಕೋಟಿ ಕಲೆಕ್ಷನ್ ದಾಟಿದೆ. ಈ ದಶಕದಲ್ಲಿ 2 ದಿನಗಳಲ್ಲೇ ಈ ಮಟ್ಟಿಗಿನ ಕಲೆಕ್ಷನ್ ಕಂಡ ಮೊದಲ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಇರುಮುಡಿ ಸಿನಿಮಾವಾಗಿದೆ. ರವಿತೇಜಗೂ ಈ ಕಮ್ಬ್ಯಾಕ್ ತುಂಬಾ ಮುಖ್ಯವಾಗಿತ್ತು. ರವಿತೇಜ ಈ ರೀತಿಯ ಕಲೆಕ್ಷನ್ ನೋಡಿ ವರ್ಷಗಳೇ ಆಗಿತ್ತು.